ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ಒಂದು ವಿಡಿಯೋದಲ್ಲಿ ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ಸರ್ಕಾರ ಮಹತ್ವದ 2 ಮಸೂದೆಗಳನ್ನು ತರೋದಕ್ಕೆ ಹೊರಟಿದ್ದಾವೆ, ಅಂದರೆ ರಾಜ್ಯದಲ್ಲಿ ಹೊಸದಾಗಿ 2 ಕಾನೂನನ್ನು ತರ್ತಾ ಇದ್ದಾರೆ ಅಂತ ನಿಮಗೆ ತಿಳಿಸಿದ್ದೆ. ಅದರ ಜೊತೆಗೆ UCCಯನ್ನು ಜಾರಿ ಮಾಡೋದಕ್ಕೂ ಕೂಡ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದೆ. ಈಗ ಮಿತ್ರರೇ, ಸುವೇಂದು ಅಧಿಕಾರಿ ಸರ್ಕಾರ ಬಂಗಾಳದ ವಿಧಾನಸಭಾ ಅಧಿವೇಶನದಲ್ಲಿ ಮಹತ್ವದ 2 ಮಸೂದೆಯನ್ನೇನೋ ಪಾಸ್ ಮಾಡಿದ್ದಾರೆ. ಜೊತೆಗೆ OBC ಮೀಸಲಾತಿ ವಿಚಾರದಲ್ಲೂ ಕೂಡ ಬಹಳ ದೊಡ್ಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇಲ್ಲಿ ಸುವೇಂದು ಅಧಿಕಾರಿ ಸರ್ಕಾರ ಬಹಳ ಜಾಣ್ಮೆಯಿಂದ ಈ ತೀರ್ಮಾನವನ್ನು ಕೈಗೊಂಡಿದೆ. ಅಂದರೆ ಮುಂದೆ ದೊಡ್ಡ ದೊಡ್ಡ ಕಾನೂನನ್ನು ನಾವು ತರೋದಕ್ಕಿದ್ದೀವಿ. ಅದು ತಂದಂತಹ ಸಂದರ್ಭದಲ್ಲಿ ಡೆಫಿನೆಟ್ ಆಗಿ ರಾಜ್ಯದಲ್ಲಿ ಕೆಲವರು ಬೀದಿಗಿಳಿತಾರೆ. ಬೀದಿಗಿಳಿದಾಗ ಯಾವ ರೀತಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೂ ಕೂಡ ಈಗಾಗಲೇ ಕಾನೂನನ್ನು ಪಾಸ್ ಮಾಡಿಕೊಂಡಿದ್ದಾರೆ. ಕೆಲವು ಕಾನೂನುಗಳು ಉತ್ತರ ಪ್ರದೇಶದ ಮಾದರಿಯಲ್ಲಿದ್ದರೆ, ಇನ್ನು ಕೆಲ ಕಾನೂನುಗಳು ಜಮ್ಮು ಕಾಶ್ಮೀರದ ಮಾದರಿಯಲ್ಲಿದ್ದಾವೆ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನು ನಿಗ್ರಹ ಮಾಡೋದಕ್ಕೆ ಕೆಲವು ಕಾನೂನುಗಳನ್ನು ತರಲಾಗಿತ್ತಲ್ಲ, ಆ ಮಾದರಿಯಲ್ಲಿ ಬಂಗಾಳದಲ್ಲಿ ಕೆಲ ಕಾನೂನುಗಳು ಜಾರಿಯಾಗಿದ್ದಾವೆ. OBC ಇರಬಹುದು, ಈ ಕಾನೂನುಗಳಿರಬಹುದು, UCCಯ ವಿಚಾರದಲ್ಲಿ ಸುವೇಂದು ಸರ್ಕಾರ ಕೈಗೊಂಡಂತಹ ನಿರ್ಧಾರಗಳಿರಬಹುದು. ಬಹಳ ಜಾಣ್ಮೆ ಜೊತೆಗೆ ಜಾಗರೂಕತೆಯಿಂದಲೂ ಕೂಡ ಸುವೇಂದು ಅಧಿಕಾರಿ ಮುಂದುವರಿತಾ ಇದ್ದಾರೆ. ಈ ವಿಡಿಯೋದಲ್ಲಿ ಆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಮೀಸಲಾತಿ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಯಾವ ರೀತಿಯಾಗಿ ಗೇಮ್ ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ನಾನು ಈ ಹಿಂದೆ ವಿಡಿಯೋಗಳಲ್ಲಿ ಸಾಕಷ್ಟು ಬಾರಿ ವಿವರಿಸಿದ್ದೀನಿ ಕೂಡ. ಈ ದೇಶದಲ್ಲಿ ಮೀಸಲಾತಿ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಈ ದೇಶದಲ್ಲಿ ಬಹಳ ಕಾಲದಿಂದಲೂ ಕೂಡ ಯಾರೆಲ್ಲ ಶೋಷಣೆಗೆ ಒಳಗಾಗಿದ್ರೋ ಅವರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೇಲ್ಸ್ತರಕ್ಕೆ ತರಬೇಕು ಅಂತೇಳಿ ಸಂವಿಧಾನದತ್ತವಾಗಿ ಮೀಸಲಾತಿಯ ಹಕ್ಕನ್ನು ಕೊಡಲಾಗಿದೆ. ಅನಂತರದಲ್ಲಿ ಆ ಮೀಸಲಾತಿಗೆ ಸಾಕಷ್ಟು ಬದಲಾವಣೆಗಳನ್ನು ತರಲಾಯಿತು. ಮಂಡಲ್ ಆಯೋಗದ ಶಿಫಾರಸ್ಸಿನ ಅನ್ವಯ OBC ಸಮುದಾಯಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮೀಸಲಾತಿ ಸಿಕ್ತು. ಈ ದೇಶದಲ್ಲಿ ನಡೆದಂತಹ ದೊಡ್ಡ ಕ್ರಾಂತಿಗಳಲ್ಲಿ ಅದು ಕೂಡ ಒಂದು. 1990ರ ದಶಕದ ನಂತರ ಈ ಮಂಡಲ್ ಆಯೋಗದ ಶಿಫಾರಸ್ಸಿನ ಅನುಸಾರವಾಗಿ ದೇಶಾದ್ಯಂತ ಎಲ್ಲ ರಾಜ್ಯಗಳು ಕೂಡ ತಮ್ಮ ತಮ್ಮದೇ ಆದಂತಹ OBC ಪಟ್ಟಿಯನ್ನು ರಚನೆ ಮಾಡಿಕೊಂಡಿದ್ದಾವೆ. ಕಾರಣ ಏನು ಕೇಳಿದ್ರೆ, ಕರ್ನಾಟಕದಲ್ಲಿದ್ದಂತಹ ಕೆಲ ಜಾತಿಗಳು ಬಂಗಾಳದಲ್ಲಿಲ್ಲ, ಬಂಗಾಳದಲ್ಲಿದ್ದಂತಹ ಕೆಲ ಜಾತಿಗಳು ಉತ್ತರ ಪ್ರದೇಶದಲ್ಲಿಲ್ಲ. ಪ್ರದೇಶಗಳು ಬದಲಾಗ್ತಿದ್ದ ಹಾಗೆ ಜಾತಿ, ಅಲ್ಲಿನ ಸ್ವರೂಪ, ಸಾಮಾಜಿಕ ಪದ್ಧತಿ ಎಲ್ಲವೂ ಕೂಡ ಈ ದೇಶದಲ್ಲಿ ಬದಲಾಗುತ್ತೆ. ಹೀಗಾಗಿ ಎಲ್ಲ ರಾಜ್ಯಗಳು ಕೂಡ ತಮ್ಮ ತಮ್ಮದೇ ಆದಂತಹ OBC ಪಟ್ಟಿ ರಚನೆ ಮಾಡಿಕೊಂಡು ಅದರ ಆಧಾರದಲ್ಲಿ ಮೀಸಲಾತಿಯನ್ನು ಒದಗಿಸಿದ್ವು. ಈ OBC ಪಟ್ಟಿಗೆ ಸರ್ಕಾರ ಬದಲಾದಂತೆ ಹೊಸ ಹೊಸ ಜಾತಿಗಳನ್ನು ಸೇರಿಸಲಾಗ್ತಾ ಇತ್ತು. ಬಂಗಾಳದಲ್ಲೂ ಕೂಡ ಹೀಗೆ ಆಗಿತ್ತು. TMC ಸರ್ಕಾರ ಅಸ್ತಿತ್ವಕ್ಕೆ ಬರ್ತಿದ್ದ ಹಾಗೆ ಬಂಗಾಳದಲ್ಲಿ ಹೊಸದಾಗಿ ಈ OBC ಪಟ್ಟಿಗಳಿಗೆ ಜಾತಿಯನ್ನು ಸೇರಿಸಲಾಯಿತು. 2010ರಿಂದ 2024ರ ಈ ಅವಧಿಯಲ್ಲಿ ಬಂಗಾಳದಲ್ಲಿ 66 ಇದ್ದಂತಹ OBC ಜಾತಿಗಳು 170ಕ್ಕೆ ಏರಿಕೆ ಆಯಿತು. ಇದರಲ್ಲಿ ಮಮತಾ ಬ್ಯಾನರ್ಜಿ ಮಾಡಿದಂತಹ ದೊಡ್ಡ ಅಪರಾಧ ಏನು ಕೇಳಿದ್ರೆ, 77 ಮುಸ್ಲಿಂ ಜಾತಿಗಳನ್ನ ಈ OBC ಪಟ್ಟಿಗೆ ಸೇರಿಸ್ಬಿಟ್ರು. ಇವತ್ತು ಎಲ್ಲರಿಗೂ ಬೋಧನೆ ಮಾಡೋದೇನು, ಜಾತಿ ಎನ್ನುವಂತಹದ್ದು ಹಿಂದೂ ಧರ್ಮದಲ್ಲಿರುವಂತಹ ಅನಿಷ್ಟ ಪದ್ಧತಿ. ಮುಸ್ಲಿಂ ಧರ್ಮದಲ್ಲಿ ಜಾತಿ ಇಲ್ಲ, ಕ್ರಿಶ್ಚಿಯನ್ನರಲ್ಲಿ ಜಾತಿ ಇಲ್ಲ, ಅಥವಾ ಬೇರೆ ಯಾವುದೇ ಧರ್ಮಗಳಲ್ಲೂ ಕೂಡ ಜಾತಿ ಪದ್ಧತಿ ಇಲ್ಲ. ಜಾತಿ ಪದ್ಧತಿ ಅನ್ನುವಂತಹದ್ದು ಹಿಂದೂ ಧರ್ಮಕ್ಕೆ ಅಂಟಿಕೊಂಡಿರುವಂತಹ ರೋಗ ಅಂತ ಇವರೆಲ್ಲರೂ ಬೋಧನೆ ಮಾಡ್ತಾರೆ. ಆದರೆ ಮೀಸಲಾತಿ ವಿಚಾರ ಬಂದಂತಹ ಸಂದರ್ಭದಲ್ಲಿ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಮುಸ್ಲಿಮರಲ್ಲಿ 77 ಜಾತಿಗಳನ್ನು ಗುರುತಿಸಿ ಅದನ್ನು OBC ಪಟ್ಟಿಗೆ ಸೇರಿಸಿದ್ರು. ಇದರಿಂದಾಗಿ ಬಂಗಾಳದ OBC ಪಟ್ಟಿಯಲ್ಲಿರುವಂತಹ ಜಾತಿಗಳ ಸಂಖ್ಯೆ 170ಕ್ಕೆ ಏರಿಕೆ ಆಯಿತು. ಇವತ್ತು ಈ ದೇಶದಲ್ಲಿ ಧರ್ಮಾಧಾರಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ. ಹೀಗಾಗಿ ಯಾವುದೇ ರಾಜ್ಯ ಸರ್ಕಾರಗಳು ಕೂಡ ಕಾನೂನುಬದ್ಧವಾಗಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ. ಒಂದು ವೇಳೆ ಅದನ್ನು ಕಲ್ಪಿಸಿದ್ದೇ ಆದರೂ ಕೂಡ ಕೋರ್ಟ್ನಲ್ಲಿ ಅದಕ್ಕೆ ಹಿನ್ನಡೆ ಆಗುತ್ತೆ. ಹೀಗಾಗಿ ಈ ಸರ್ಕಾರಗಳು ವಾಮ ಮಾರ್ಗವನ್ನು ಅನುಸರಿಸ್ತವೆ. ಅದೇನು ಕೇಳಿದ್ರೆ, ಈ ರೀತಿಯಾಗಿ ಮುಸ್ಲಿಮರಲ್ಲೂ ಕೂಡ ಜಾತಿಯನ್ನು ಗುರುತಿಸಿ ಅದನ್ನು ಹಿಂದೂಗಳ ಜಾತಿಯ ಜೊತೆಗೆ ಸೇರಿಸ್ಬಿಡುವಂತಹದ್ದು. OBC ಪಟ್ಟಿಯಲ್ಲಿ ಈ ಜಾತಿಗಳನ್ನು ಸೇರಿಸಿ ಅವರಿಗೆ ಮೀಸಲಾತಿ ಕಲ್ಪಿಸೋದು. ಹೀಗೆ ಬಂಗಾಳದಲ್ಲಿ ಮುಸ್ಲಿಮರಲ್ಲಿ 77 ಜಾತಿಗಳನ್ನು ಗುರುತಿಸಿ OBC ಪಟ್ಟಿಗೆ ಸೇರಿಸ್ಬಿಟ್ಟಿದ್ರು. ಇದು ಬಹಳ ದೊಡ್ಡ ವಿವಾದ ಆಗಿತ್ತು. ಅಲ್ಲಿನ OBC ಸಮುದಾಯ, ಅಂದ್ರೆ ಆಕ್ಚುಯಲ್ OBC ಸಮುದಾಯ ಇತ್ತಲ್ಲ, ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದು. ಅವರು ಈ ವಿಚಾರವನ್ನ ಕೋರ್ಟ್ಗೂ ಕೂಡ ತೆಗೆದುಕೊಂಡು ಹೋಗಿದ್ರು. ಸಹಜ ಅಲ್ವೇ? ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಕೇಳಿದ್ರೆ, ಈಗ ಒಂದು ಆಪಲ್ ಇರುತ್ತೆ ಅಂತ ಅಂದುಕೊಳ್ಳಿ. ಈ ಮೊದಲು ಅದನ್ನ 5 ಜನರಿಗೆ ಹಂಚುತ್ತಾ ಇರ್ತೀರಿ. ಆದ್ರೆ ಸರ್ಕಾರ ಹೇಳುತ್ತೆ, ನಾನು 1.5 ಆಪಲ್ ಕೊಡ್ತೀವಿ, ಇದನ್ನ 25 ಜನ ತಿನ್ನಬೇಕು ಅಂತ. ಈ ಮೊದಲು ಒಂದು ಆಪಲ್ ಅನ್ನ 5 ಜನ ತಿಂತಾ ಇದ್ರು. ಅದೇ ಪ್ರಕಾರವಾಗಿ 25 ಜನ ತಿನ್ನಬೇಕಾದ್ರೆ 5 ಆಪಲ್ಗಳು ಬೇಕಾಗುತ್ತೆ. ಆದ್ರೆ ಸರ್ಕಾರ ಕೊಡ್ತಾ ಇರುವಂತಹದ್ದು 1.5 ಆಪಲ್. ತಿನ್ನಬೇಕಾದಂತವರು 25 ಜನ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಮಾಡಿದ್ದು ಹೀಗೆ.
ಮೊದಲು 66 ಜಾತಿಗಳಿದ್ವು. ಅವರು ನಿಜವಾದಂಥ OBC, ಅವರು ಆಕ್ಚುಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು. ಆದರೆ ಅದರ ಜೊತೆಗೆ ಹೊಸ ಜಾತಿಗಳನ್ನು ಸೇರಿಸಿ, ಅದರಲ್ಲೂ 77 ಮುಸ್ಲಿಂ ಜಾತಿಗಳನ್ನು ಸೇರಿಸಿ ಅವರೆಲ್ಲರೂ ಕೂಡ OBC ಮೀಸಲಾತಿಗೆ ಹಕ್ಕುದಾರರು ಅಂತ ಘೋಷಣೆ ಮಾಡಿದ್ರು. ಹೀಗಾಗಿ ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿತ್ತು. ಕೋಲ್ಕತ್ತಾ ಹೈಕೋರ್ಟ್ 2024ರಲ್ಲಿ ಒಂದು ಐತಿಹಾಸಿಕವಾದಂತಹ ತೀರ್ಪನ್ನು ಕೂಡ ಕೊಡ್ತು. 2010ರ ನಂತರ ಸೇರಿಸಲಾದಂತಹ ಎಲ್ಲಾ OBC ಜಾತಿಗಳನ್ನ ಅಮಾನ್ಯ ಅಂತ ಅವರು ಘೋಷಣೆ ಮಾಡಿದ್ರು. ಆದರೆ ಮಮತಾ ಬ್ಯಾನರ್ಜಿ ಅವರು ಅದನ್ನ ಒಪ್ಪಿರಲಿಲ್ಲ. ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಬಿಜೆಪಿ ಏನ್ ಭರವಸೆ ಕೊಟ್ಟಿತ್ತು ಕೇಳಿದ್ರೆ, ನಾವೇನಾದ್ರೂ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಹೊಸ OBC ಮೀಸಲಾತಿ ಪದ್ಧತಿಯನ್ನು ರದ್ದುಪಡಿಸ್ತೀವಿ. 1993ರಲ್ಲಿ ವೆಸ್ಟ್ ಬೆಂಗಾಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಕ್ಟ್ ಜಾರಿಗೆ ಬಂತಲ್ಲ, ಅದರ ಪ್ರಕಾರವಾಗಿ ಕ್ರಮ ಕೈಗೊಳ್ತೀವಿ ಅಂತ ಅವರು ಭರವಸೆಯನ್ನ ಕೊಟ್ಟಿದ್ರು. ಅವರ ಚುನಾವಣಾ ಪ್ರಣಾಳಿಕೆಯಲ್ಲೇ ಆ ಭರವಸೆ ಇತ್ತು. ಹೀಗಾಗಿ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ಅವರೊಂದು ತೀರ್ಮಾನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರಲ್ಲ, ಅಂದ್ರೆ ಹೈಕೋರ್ಟ್ ತೀರ್ಪನ್ನ ಚಾಲೆಂಜ್ ಮಾಡಿದ್ರಲ್ಲ, ಅದನ್ನ ವಾಪಸ್ ಪಡಿತಾರೆ. ನಾವು ಅದನ್ನು ಚಾಲೆಂಜ್ ಮಾಡೋದಿಲ್ಲ ಅಂತ. ಅಂದ್ರೆ ಹೈಕೋರ್ಟ್ ಏನು ತೀರ್ಪನ್ನು ಕೊಟ್ಟಿತ್ತೋ ಅದನ್ನ ರಾಜ್ಯ ಸರ್ಕಾರ ಒಪ್ಕೊಳ್ಳುತ್ತೆ ಎನ್ನುವಂತಹ ಸಂದೇಶವನ್ನ ಕೊಡ್ತಾರೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಂಗಾಳದ ವಿಧಾನಸಭಾ ಅಧಿವೇಶನದಲ್ಲೇ 77 ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಜಾತಿಗಳನ್ನ OBC ಪಟ್ಟಿಗೆ ಸೇರಿಸಲಾಗಿತ್ತಲ್ಲ, ಅದನ್ನ ಹಿಂಪಡೆಯಲಾಗಿದೆ. ಅಂದ್ರೆ ಅದನ್ನ ರದ್ದುಪಡಿಸಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ OBC ಮೀಸಲಾತಿಯನ್ನ ಈ ಹಿಂದೆ 10%ಗೆ ಮಮತಾ ಬ್ಯಾನರ್ಜಿ ಅವರು ಏರಿಕೆ ಮಾಡಿದ್ರಲ್ಲ, ಅದನ್ನ 7%ಗೆ ಇಳಿಕೆ ಮಾಡಲಾಗಿದೆ. ಅಂದ್ರೆ 1993ರ ಕಾಯ್ದೆಯಂತೆ ಯಥಾವತ್ತಾಗಿ ಜಾರಿಗೆ ತರೋದಕ್ಕೆ ಸುವೇಂದು ಸರ್ಕಾರ ಮುಂದಾಗಿದೆ. ಇದಕ್ಕೆ ಸುವೇಂದು ಸರ್ಕಾರ ಏನ್ ಕಾರಣವನ್ನ ಕೊಟ್ಟಿದೆ ಅಂತಂದ್ರೆ, ಹೊಸದಾಗಿ ಏನ್ ಜಾತಿಗಳನ್ನ ಈ OBC ಪಟ್ಟಿಗೆ ಸೇರಿಸಲಾಗಿತ್ತಲ್ಲ, ಅದಕ್ಕೆ ಯಾವುದೇ ವೈಜ್ಞಾನಿಕವಾದಂತಹ ಸಮೀಕ್ಷೆಯನ್ನ ನಡೆಸಿರಲಿಲ್ಲ. ಅಂದ್ರೆ ಸುಮ್ಮನೆ ಈ ಜಾತಿ ಸೇರಿಸಬೇಕಾ, ಸೇರಿಸೋದು, ಅವರು ಮನವಿ ಕೊಟ್ರ ಅವ್ರ ಜಾತಿಯನ್ನು ಸೇರಿಸೋದು, ಅಥವಾ ಓಲೈಕೆಗೋಸ್ಕರವಾಗಿ ಹೊಸ ಜಾತಿಗಳನ್ನ ಮುಖ್ಯಮಂತ್ರಿಗಳು ಮನಸ್ಸಿಗೆ ಬಂದಂತೆ ಈ ಹಿಂದೆ ಸೇರ್ಪಡೆ ಮಾಡಿದ್ರು. ಯಾವುದೇ ವೈಜ್ಞಾನಿಕವಾದಂತಹ ಸರ್ವೆ ಆಗಿರಲಿಲ್ಲ. ಈ ಕಾರಣದಿಂದಾಗಿ 1993ರ ಕಾಯ್ದೆ ಅನ್ವಯ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ ಸುವೇಂದು ಸರ್ಕಾರ ವಿಧಾನಸಭೆಯಲ್ಲಿ ತಿಳಿಸಿದೆ. ಮಿತ್ರರೇ, ಇದಕ್ಕಿಂತ ದೊಡ್ಡ ವಿಚಾರ ಏನು ಕೇಳಿದ್ರೆ, ಸಹಜವಾಗಿ ಸುವೇಂದು ಅಧಿಕಾರಿಯವರ ಸರ್ಕಾರಕ್ಕೆ ಈ ರೀತಿಯ ಕಾನೂನನ್ನು ತರೋದಕ್ಕೆ ಬೇಕಾದಂತಹ, ಅಥವಾ ಈ ಹಿಂದೆ ಮಮತಾ ಬ್ಯಾನರ್ಜಿಯವರ ಕಾನೂನುಗಳನ್ನು ಹಿಂಪಡೆಯೋದಕ್ಕೆ ಬೇಕಾದಂತಹ ಅಗತ್ಯ ಸಂಖ್ಯಾಬಲ ಇದೆ. ಬಿಜೆಪಿಯಲ್ಲಿ 208 ಜನ MLAಗಳಿದಾರಲ್ಲ, 2/3 ಮೆಜಾರಿಟಿ ಅವರಿಗಿದೆ. ಹಾಗಂತ ವಿರೋಧ ಇಲ್ಲ ಅಂತೇನಿಲ್ಲ. TMC ಒಡೆದು ಹೋಗಿದ್ರೂ ಕೂಡ ಅವರು ಸುವೇಂದು ಸರ್ಕಾರದ ನಿರ್ಧಾರವನ್ನು ವಿರೋಧಿಸ್ತಾರೆ. ಅದರಲ್ಲೂ ಮುಸ್ಲಿಮರ ವಿಚಾರದಲ್ಲಿ ಕಾನೂನುಗಳನ್ನು ತರೋದು ಹೊರಟಿದ್ದೆ ಆದರೆ ಸಹಜ ವಿರೋಧಗಳು ವ್ಯಕ್ತವಾಗ್ತವೆ. ಈ ಬಾರಿಯೂ ಅಷ್ಟೇ ಸುವೇಂದು ಸರ್ಕಾರ UCCಯನ್ನು ಜಾರಿ ಮಾಡೋದು ಹೊರಟಿದೆ. ಈಗಾಗಲೇ ಅದರ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಎರಡನೆಯದಾಗಿ ಮೀಸಲಾತಿ ವಿಚಾರದಲ್ಲಿ ಇಂತಹ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಹುಮಾಯೂನ್ ಕಬೀರ್, ಅದೇ ಬಾಬ್ರಿವಾಲಾ ಇದಾನಲ್ಲ, ತನ್ನದೇ ಆದಂತಹ ಪಕ್ಷವನ್ನ ಕಟ್ಟಿಕೊಂಡು 2 ವಿಧಾನಸಭಾ ಕ್ಷೇತ್ರವನ್ನ ಗೆದ್ದಿದ್ದಾನಲ್ಲ, ಆ ಹುಮಾಯೂನ್ ಕಬೀರ್ ಧಮಕಿ ಹಾಕಿದ್ದಾನೆ. ನಾವು ಲಕ್ಷ ಜನರನ್ನ ಬೀದಿಗಿಳಿಸ್ತೀವಿ, ಸುವೇಂದು ಸರ್ಕಾರ ತನ್ನ ನಿರ್ಧಾರವನ್ನು ಹಿಂಪಡೆಯುವಂತೆ ಮಾಡ್ತೀವಿ, ಹೀಗಂತ ಧಮಕಿ ಹಾಕಿದ್ದಾನೆ. ಮಿತ್ರರೇ, ಇದೆಲ್ಲ ಸುವೇಂದು ಅಧಿಕಾರಿ ಅವರಿಗೆ ಗೊತ್ತಿಲ್ಲ ಅಂತೇನಿಲ್ಲ. ಮುಂದೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಬಹುದು, ಅಥವಾ ಜನ ಬೀದಿಗಿಳಿಬಹುದು, ದೊಂಬಿ ಘರ್ಷಣೆಗಳಿಗೂ ಕೂಡ ಮುಂದಾಗಬಹುದು ಅನ್ನೋದನ್ನ ಸುವೇಂದು ಅಧಿಕಾರಿಯವರ ಸರ್ಕಾರ ಬಹಳ ಮುಂಚಿತವಾಗಿ ಗ್ರಹಿಸಿದೆ. ಅದಕ್ಕೋಸ್ಕರವಾಗಿ ಅದನ್ನು ನಿಗ್ರಹ ಮಾಡೋದಕ್ಕಂತಲೇ 2 ಮಹತ್ವದ ಕಾನೂನುಗಳನ್ನು ಮೊದಲೇ ಪಾಸ್ ಮಾಡಿಕೊಂಡಿದ್ದಾರೆ. ಅಂದರೆ ಸರ್ಕಾರ ತರುವಂತಹ ಹೊಸ ಕಾನೂನುಗಳನ್ನು ವಿರೋಧಿಸಿ ಯಾರಾದರೂ ದೊಂಬಿ ಮಾಡಿದ್ರೆ, ಘರ್ಷಣೆ ಮಾಡಿದ್ರೆ ಏನು ಮಾಡಬೇಕು ಅನ್ನೋದಕ್ಕೆ 2 ಮಹತ್ವದ ಕಾನೂನುಗಳನ್ನು ಪಾಸ್ ಮಾಡಿದ್ದಾರೆ. ನಾನು ಮೊನ್ನೆ ಚಿಕ್ಕದಾಗಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈಗ ಅದನ್ನು ಸ್ವಲ್ಪ ವಿವರಿಸಿ ಹೇಳ್ತೀನಿ. ಆ ಕಾನೂನುಗಳು ಯಾವ ರೂಪದಲ್ಲಿದೆ, ಹೇಗದು ಹೆಲ್ಪ್ ಆಗುತ್ತೆ ಅಂತ. ಸುವೇಂದು ಅಧಿಕಾರಿಯವರ ಸರ್ಕಾರ ಈ ಬಾರಿಯ ವಿಧಾನಸಭಾ ಅಧಿವೇಶನದಲ್ಲಿ ತಂದಂತಹ ಅತಿ ದೊಡ್ಡ ಕಾನೂನು ಯಾವುದು ಕೇಳಿದ್ರೆ, ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತಾ ಮಸೂದೆ 2026. ಕೆಲವರು ಇದನ್ನ UPಯ ಯೋಗಿ ಮಾದರಿಯ ಕಾನೂನು ಅಂತ ಹೇಳುತ್ತಾರೆ. ಆದರೆ ಅದು ಪೂರ್ಣವಾದಂತಹ ಸತ್ಯ ಅಲ್ಲ. ಈ ಮಾದರಿಯ ಕಾನೂನುಗಳು ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಜಾರಿಯಲ್ಲಿದ್ವು. ಏನಿದು ಸಾರ್ವಜನಿಕ ಸುರಕ್ಷತಾ ಮಸೂದೆ ಕೇಳಿದ್ರೆ, ಇದು ಗೂಂಡಾಗಳನ್ನ ಮಟ್ಟ ಹಾಕುವಂತಹ ಕಾಯ್ದೆ. ಈಗ ಯಾರೆಲ್ಲ ಹವ್ಯಾಸಿ ಅಪರಾಧಿಗಳು ಅಂದ್ರೆ ಹೆಬಿಚುವಲ್ ಅಫೆಂಡರ್ಸ್ ಇರ್ತಾರಲ್ಲ, ಅಂತವರನ್ನ ಅಥವಾ ಸಮಾಜಕ್ಕೆ ಅಪಾಯಕಾರಿ ಎಂದು ಪರಿಗಣಿಸಿದಂತಹ ವ್ಯಕ್ತಿಗಳನ್ನ ಪೊಲೀಸರು ಸಂಪೂರ್ಣವಾಗಿ ನಿಗ್ರಹ ಮಾಡೋದಕ್ಕೆ ಅನುಕೂಲಕರವಾದಂತಹ ಕಾನೂನು. ಈ ಕಾನೂನು ಜಾರಿ ಆಗ್ತಿದ್ದ ಹಾಗೆ ಪೊಲೀಸರಿಗೆ ಒಂದು ಎಕ್ಸ್ಟ್ರಾ ಪವರ್ ಸಿಗುತ್ತೆ. ಈ ಕಾನೂನಿನನ್ವಯ ಸಮಾಜ ಕಂಟಕರನ್ನ ಅರೆಸ್ಟ್ ಮಾಡಿದ್ದೆ ಆದ್ರೆ 12 ತಿಂಗಳ ಕಾಲ ಅವರನ್ನ ಜೈಲಿನಲ್ಲಿಡಬಹುದು. ಪೊಲೀಸರಿಗೆ ಅರೆಸ್ಟ್ ಮಾಡ್ಕೊಂಡು ಹೋದ್ರಪ್ಪ, ನಾಳೆ ಆತನಿಗೆ ಬೇಲ್ ಸಿಗುತ್ತೆ, ಮತ್ತೆ ಹೊರಗೆ ಬರ್ತಾನೆ ಎನ್ನುವಂತಹ ರೀತಿಯಲ್ಲಿ ಇರೋದಿಲ್ಲ. 12 ತಿಂಗಳ ಕಾಲ ಆತನನ್ನ ಜೈಲಿನಲ್ಲೇ ಇಡಬಹುದು. ಅಂದ್ರೆ ಈ ಕಾನೂನಿದೆ, ಯಾರನ್ನು ಬೇಕಾದ್ರೂ ಅರೆಸ್ಟ್ ಮಾಡಬಹುದಾ ಕೇಳಿದ್ರೆ ಇಲ್ಲ. ಅದಕ್ಕೆ ಕೆಲವೊಂದಷ್ಟು ನಿಯಮಗಳಿದೆ. ಮೊದಲನೇದಾಗಿ ಆತನ ಮೇಲೆ ಕಳೆದ 7 ವರ್ಷದ ಅವಧಿಯಲ್ಲಿ ಒಂದಾದ್ರೂ ಕ್ರಿಮಿನಲ್ ಪ್ರಕರಣ ದಾಖಲಾಗಿರಬೇಕು. ಇಲ್ಲದೆ ಹೋದ್ರೆ ಆತನ ಮೇಲೆ ಪ್ರತ್ಯೇಕವಾದಂತಹ 3 FIRಗಳಿರಬೇಕು. ಅಂದ್ರೆ ಸ್ವಲ್ಪ ತೀವ್ರತರವಾದಂತಹ ಕ್ರಿಮಿನಲ್ಗಳಿರ್ತಾರಲ್ಲ, ಅಂತವರನ್ನ ಜೈಲಿನಲ್ಲಿಡೋದಕ್ಕೆ ಹೇಳಿ ಮಾಡಿಸಿದಂತಹ ಕಾನೂನಿದು.
ಈ ಕಾನೂನನ್ನು ಜಾರಿಗೊಳಿಸಿದ ತಕ್ಷಣ ಸುವೇಂದು ಸರ್ಕಾರ ಹೇಳಿದೆ, ಜಂಗಲ್ ರಾಜ್ಯವನ್ನು ಅಂತ್ಯ ಮಾಡೋದಕ್ಕೋಸ್ಕರವಾಗಿ ಈ ಕಾನೂನನ್ನ ನಾವು ಜಾರಿಗೆ ತರ್ತಾ ಇದ್ದೀವಿ ಅಂತ. ಇದರ ಜೊತೆಗೆ ಇದರ ಇನ್ನೊಂದು ಭಾಗ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಉತ್ತರ ಪ್ರದೇಶದ ಯೋಗಿ ಸರ್ಕಾರ ತಂದಿರುವಂತಹ ಒಂದು ಕಾನೂನನ್ನ ಕೂಡ ಬಂಗಾಳದಲ್ಲಿ ಜಾರಿಗೆ ತರಲಾಗಿದೆ. ಆ ಕಾನೂನು ಯಾವುದು ಕೇಳಿದ್ರೆ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಮಸೂದೆ 2026. ಈ ಕಾನೂನಿನ ಪ್ರಕಾರ ಯಾರಾದರೂ ದೊಂಬಿ, ಘರ್ಷಣೆ ಅಥವಾ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಹಾನಿ ಮಾಡಿದ್ದೇ ಆದರೆ ಅಷ್ಟೂ ನಷ್ಟವನ್ನ ಆ ಆರೋಪಿಯಿಂದಲೇ ವಸೂಲಿ ಮಾಡುವಂತಹ ಕಾಯ್ದೆ ಇದು. ಯಾರ್ಯಾರಿಗೆ ಅನ್ವಯಿಸುತ್ತೆ ಕೇಳಿದ್ರೆ, ಯಾರು ಗಲಭೆಯನ್ನು ಸೃಷ್ಟಿಸಿ ಬೆಂಕಿ ಹಚ್ಚಿರ್ತಾರಲ್ಲ, ಈ ಗಲಭೆ ಆಯಿತು ಅಂತಂದ್ರೆ ಗೊತ್ತಲ್ಲ ನಿಮಗೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಹಾನಿ ಮಾಡ್ತಾರೆ, ಸಾರ್ವಜನಿಕ ವಾಹನಗಳಿರಬಹುದು ಅಥವಾ ಪೊಲೀಸ್ ವೆಹಿಕಲ್ಗಳಿರಬಹುದು, ಅದಕ್ಕೆಲ್ಲ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರಲ್ಲ, ಆಗ ಕೋಟ್ಯಾಂತರ ರೂಪಾಯಿ ನಷ್ಟ ಆಗತ್ತೆ. ಅದನ್ನ ಯಾರು ಬೆಂಕಿ ಹಚ್ಚಿರ್ತಾನೋ ಅವನಿಂದಲೇ ವಸೂಲಿ ಮಾಡೋದು. ಕೇವಲ ಬೆಂಕಿ ಹಚ್ಚಿದವನು ಮಾತ್ರ ಅಲ್ಲ, ಅದಕ್ಕೆ ಪ್ರೇರಣೆ ಆಗಿರ್ತಾನಲ್ಲ, ಈ ಗಲಭೆಗೆ ಯಾರೋ ಒಬ್ಬ ಮೂಲ ಕಾರಣ ಇರ್ತಾನೆ, ಅವನ ಆಸ್ತಿ ಪಾಸ್ತಿಯನ್ನ ಕೂಡ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಬಂಗಾಳದ ಈ ಹೊಸ ಕಾನೂನಿನಲ್ಲಿ ಅವಕಾಶ ಇದೆ. ಈ ಮಸೂದೆ ಅನ್ವಯ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿಯ ವ್ಯಾಪ್ತಿಯಲ್ಲಿ ಕ್ಲೈಮ್ಸ್ ಕಮಿಷನ್ ಅನ್ನುವಂಥದ್ದೇ ರಚನೆ ಆಗಿರುತ್ತೆ. ಈಗೊಂದು ದೊಂಬಿ ಆಯಿತು, ಅಲ್ಲಿ ನಷ್ಟ ಆಯಿತು ಅಂತಂದ್ರೆ ಆ ಕಮಿಷನ್ ಅದರ ಅಂದಾಜು ಮಾಡುತ್ತೆ, ಎಷ್ಟು ನಷ್ಟ ಆಗಿದೆ, ಎಷ್ಟು ವೆಹಿಕಲ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಪ್ರತಿಯೊಂದನ್ನು ಅಂದಾಜು ಮಾಡಿ ಪ್ರಕರಣಕ್ಕೆ ಕಾರಣವಾದಂತಹ ಅಪರಾಧಿಗಳಿಂದಲೇ ಅದನ್ನ ವಸೂಲಿ ಮಾಡೋದಕ್ಕೆ ಅವರು ಮುಂದಾಗ್ತಾರೆ. ಸದ್ಯ ಈ ಎರಡೂ ಕಾನೂನುಗಳನ್ನ ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ ಪಾಸ್ ಮಾಡಲಾಗಿದೆ. ಸುವೇಂದು ಅಧಿಕಾರಿ ಸರ್ಕಾರ ಮಂಡಿಸಿದಂತಹ ಈ ಮಸೂದೆಯ ಪರವಾಗಿ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ 176 ಮತಗಳು ಚಲಾವಣೆಗೊಂಡ್ರೆ ವಿರುದ್ಧವಾಗಿ 41 ಮತಗಳು ಚಲಾವಣೆಗೊಂಡಿದ್ದಾವೆ. ಅಂದ್ರೆ ಬಿಜೆಪಿಯವರು 176 ಜನ ಹಾಜರಿದ್ರೆ, ವಿರೋಧ ಪಕ್ಷವಾದಂತಹ ಟಿಎಂಸಿ ಮತ್ತು ಕಾಂಗ್ರೆಸ್ ಇದನ್ನು ವಿರೋಧಿಸಿ ಮತ ಚಲಾಯಿಸಿದ್ವು. ಮಿತ್ರರೇ, ಯಾಕಿದಕ್ಕೆ ಮಹತ್ವ ಇದೆ ಕೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಪಶ್ಚಿಮ ಬಂಗಾಳದಲ್ಲಿ ಒಬಿಸಿ ಪಟ್ಟಿಗೆ ಬದಲಾವಣೆಯನ್ನು ತರಲಾಯಿತು, 77 ಮುಸ್ಲಿಂ ಜಾತಿಗಳನ್ನ ಒಬಿಸಿಯಿಂದ ಕೈಬಿಡಲಾಯಿತು, ಹಾಗೆ ಒಂದು ಯುಸಿಸಿಯನ್ನ ಜಾರಿಗೆ ತರೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಕೆಲವರು ಬೆಂಕಿ ಹಚ್ಚೋದಕ್ಕೆ ಪ್ರೇರೇಪಣೆಯನ್ನ ಕೊಡ್ತಾ ಇದ್ದಾರೆ. ಬಾಬ್ರಿವಾಲಾ, ಹುಮಾಯೂನ್ ಕಬೀರ್ ಪ್ರತಿನಿತ್ಯ ದಂಗೆ ಎಬ್ಬಿಸ್ತೀನಿ ಎನ್ನುವ ರೀತಿಯಲ್ಲೇ ಮಾತನಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಸುವೇಂದು ಸರ್ಕಾರ ಈ ರೀತಿಯ ಮಸೂದೆಗಳನ್ನು ಜಾರಿಗೆ ತಂದಿದೆ. ಜನ ಬೀದಿಗಿಳಿಬೇಕಾದ್ರೆ 100 ಬಾರಿ ಯೋಚನೆ ಮಾಡಬೇಕು. ಇಷ್ಟು ದಿನ ಏನು ಉತ್ತರ ಪ್ರದೇಶ ಬಗ್ಗೆ ಕೇಳ್ತಾ ಇದ್ರಲ್ವಾ, ಆ ಕಾನೂನು ಈಗ ಬಂಗಾಳದಲ್ಲೂ ಜಾರಿಯಾಗಿದೆ. ನಾವೇನಾದ್ರೂ ಕಲ್ಲು ಹೊಡೆದಿದ್ದೆ ಆದ್ರೆ ನಮ್ಮ ಮನೆಗೆ ಬುಲ್ಡೋಸರ್ ನುಗ್ಗುತ್ತೆ, ನಮ್ಮ ಆಸ್ತಿ ಪಾಸ್ತಿಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತೆ. ಈ ಒಂದು ಭಯದ ವಾತಾವರಣ ಬಂಗಾಳದಲ್ಲಿ ಸೃಷ್ಟಿಯಾಗಿದೆ. ಅದಕ್ಕೆ ಹೇಳೋದು, ಸುವೇಂದು ಅಧಿಕಾರಿ ಬಹಳ ಜಾಣ್ಮೆಯ ರಾಜಕಾರಣಿ ಅಂತ. ಮುಂದೇನಾಗಬಹುದು ಅನ್ನೋದನ್ನ ಊಹಿಸಿಯೇ ಇಂತಹ ಪ್ರಬಲ ಕಾನೂನುಗಳನ್ನ ಬಂಗಾಳದಲ್ಲಿ ಜಾರಿಗೊಳಿಸಿಕೊಂಡಿದ್ದಾರೆ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.